ವಿಷಯ ಪ್ರತಿಯೊಬ್ಬರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಸೌಜನ್ಯ ಅವರ ಸಾವಿನ ಬಗ್ಗೆ ಇದುವರೆಗೂ ತುಂಬಾ ಜನ ಧ್ವನಿ ಎತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಈ ಕೇಸ್ಗೆ ಸಂಬಂಧಪಟ್ಟವರು ಕೂಡ ಇದುವರೆಗೂ ಯಾರೊಬ್ರು ಕೂಡ ಅರೆಸ್ಟ್ ಆಗಿಲ್ಲ. 13 ವರ್ಷಗಳು ಕಳೆದಿದ್ರು ಸರಿಯಾಗಿಲ್ದಿರೋ ಅಂತಹ ಎವಿಡೆನ್ಸ್ ಇಲ್ದೇನೆ ಸೈಲೆಂಟ್ ಆಗಿದ್ದ ಎಷ್ಟೋ ಜನಕ್ಕೆ ಅರಿವೇ ಇಲ್ಲದಿರುವಂತಹ ಕೇಸ್ನ ಸಮೀರ್ ಅವರು ಕೇವಲ 7 ದಿನಗಳಲ್ಲಿ ದೂತ ಅನ್ನೋ ಚಾನೆಲ್ ಮುಖಾಂತರ ಕೋಟಿ ಜನಗಳಿಗೆ ವಿಷಯನ ತಲುಪಿಸುವಂತ ಪ್ರಯತ್ನ ಮಾಡಿದ್ರು. ಅಷ್ಟಕ್ಕೂ ನಾವು ಯಾಕೆ ಈ ಹುಡುಗನ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಷ್ಟು ಜನಕ್ಕೆ ತುಂಬಾ ಪ್ರಶ್ನೆ ಕಾಡ್ತಿರ್ಬೋದು. ಹಾಗೆ ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ಜಾಗದ ಬಗ್ಗೆ ಇವನ್ ಯಾರ್ ಗುರು ಇಸ್ಲಾಮಿಕ್ ಹುಡುಗ ಬಂದು ಮಾತಾಡಕ್ಕೆ, ಇವನ್ ಮಾತಾಡೋದಕ್ಕೆ ಇವ್ರು ಯಾರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಎಷ್ಟೊಂದು ಜನಗಳಿಗೆ ಹಾಗೆ ಅನಿಸ್ಬೋದು. ಇಂಥ ಜನಗಳಿಗೆ ನಾನು ಕೇಳೋ ಮಾತು ಒಂದೇ, ಸಮೀರ್ ಒಬ್ಬ ಇಸ್ಲಾಮಿಕ್ ಹುಡುಗ ಆಗಿದ್ದು ಇವನು ಬೇರೆ ಧರ್ಮದವನು, ನಮ್ಮನ್ನೆಲ್ಲ ಮ್ಯಾನಿಪುಲೇಟ್ ಮಾಡಕ್ ಬಂದಿದ್ದಾನೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಾಳು ಮಾಡೋದಕ್ಕೆ ಬಂದಿದ್ದಾನೆ ಅಂತ ಹೇಳ್ತಿದ್ದಾನೆ ಅಂತ ಅನ್ನೋರ್ಗೆ ಒಂದು ಸಲ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗ್ದಾಗ್ಲೂ ಕೂಡ ನಿಮ್ಮ ಕೈಯಲ್ಲಿ ಈ ಘಟನೆ ಬಗ್ಗೆ ಒಂದು ಧ್ವನಿ ಎತ್ತೋದಕ್ಕಾಗಲಿಲ್ಲ. ಆ್ಯಕ್ಚುಲಿ ಈ ರೀತಿ ಒಂದು ಘಟನೆ ನಡೆದಿದೆ, ಇವೆಲ್ಲ ಇನ್ಸಿಡೆಂಟ್ ಆಗಿದ್ದು 2012ರಲ್ಲಿ ಅಂತ ಅನ್ನೋ ಅರಿವೇ ನನಗೆ ಅವಾಗ ಇರಲಿಲ್ಲ. ಆಗಿನ್ನೂ ನಾನು ಸ್ಕೂಲ್ಗೆ ಹೋಗಿ ಆಟ ಆಡ್ಕೊಳ್ತಿದ್ದು ಹುಡುಗ. ಆದರೆ ಇವತ್ತು ಸಮೀರ್ ಅವರು ಅದನ್ನ ಅಪ್ಲೋಡ್ ಮಾಡಿರೋದ್ರಿಂದ ಈ ರೀತಿ ಒಂದು ಘಟನೆ ಆಗಿದೆಯಾ ಅಂತ ಕೇಳೋದಕ್ಕೆ ಬಹಳಷ್ಟು ಶಾಕ್ ಆಗಿತ್ತು. ಬಿಡು, ಇದು ಯಾರೋ ಒಬ್ರು ಹೆಣ್ಮಗುವಿನ ಕತೆ, ನಮಗೆ ಯಾಕೆ ಅಂತ ಅನ್ನೋರು ನಾಳೆ ದಿನ ಇದೇ ರೀತಿ ನಿಮಗೂ ಕೂಡ ನಿಮ್ಮ ಅಕ್ಕನಿಗೆ ಅಥವಾ ತಂಗಿಗೆ, ನಿಮ್ಮ ಹೆಂಡತಿಗೆ, ತಾಯಿಗೆ ಅಥವಾ ಗೊತ್ತಿರುವಂತಹ ಯಾರೋ ಒಬ್ರು ಹೆಣ್ಮಕ್ಳಿಗೆ ಇದೇ ರೀತಿ ಘಟನೆಗಳಾದರೆ ನೀವು ಅದನ್ನ ನೋಡಿಕೊಂಡು ಸುಮ್ಮನೆ ಇರ್ತೀರಾ? ಇದು ಬರೀ ನಮ್ಮ ಕಣ್ಣಿಗೆ ಬಿದ್ದಿರುವಂತಹ ಕೆಲವು ಘಟನೆಗಳಾಗಿದ್ರೆ, ಹಾಗಾದರೆ ನಮಗೆ ಕಣ್ಣಿಗೆ ಬೀಳದೇ ಇರುವಂತಹ ಎಷ್ಟು ಘಟನೆಗಳು, ಈ ರೀತಿ ಎಷ್ಟು ಕೇಸ್ಗಳು ಎಲ್ಲೆಲ್ಲಿ ಇನ್ನೂ ಎಷ್ಟೆಷ್ಟು ಕಡೆ ಆಗಿರಬೇಡ. ಅಲ್ಲ, ನನಗೆ ಯೋಚನೆ ಮಾಡ್ತಿರೋದು ನಾನೇನು ಅಂತಂದರೆ, ಆಫ್ಟರ್ ಆಲ್ ಇವನೊಬ್ಬ ಜಸ್ಟ್ ಇವಾಗಿರುವಂತಹ ಇಂಟರ್ನೆಟ್ ಮತ್ತು ಕೆಲವೊಂದಷ್ಟು ಲಿಮಿಟೆಡ್ ರಿಸೋರ್ಸ್ಗಳಲ್ಲೇ ಅವನು ಇಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಜನಗಳಿಗೆ ಎಷ್ಟು ವಿಷಯ ತಿಳಿಸಿದ್ದಾನೆ. ಲೈಕ್ ಅವ್ನು ಹೇಳೋದೇ ಅದು 1 ವಾರಕ್ಕೆ ಈ ಲೆವೆಲ್ ಇಂಪ್ಯಾಕ್ಟ್ ಆಗಿ ಎಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ ಅಂತ ಅನ್ನೋದಾದರೆ, ಆ 2012 ಹಾಗೂ 13 ಟೈಮ್ನಲ್ಲೇ ಪೊಲೀಸ್ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿದಾಗ, CBI ಅವ್ರಿಗೆ ಕೊಟ್ಟಾಗ, ಅವ್ರು ಬಂದು ಆ ಜಾಗದಲ್ಲಿ ನೋಡಿ ಇದ್ರ ಬಗ್ಗೆ ವಿಚಾರಿಸಿದಾಗ ಸಮೀರ್ ಅವ್ರಿಗೆ ಸಿಕ್ಕಿರುವಂತಹ ಎವಿಡೆನ್ಸು ಕೂಡ ಅವ್ರಿಗೆ ಸಿಕ್ಲಿಲ್ವಾ? ಹಾಗಾದ್ರೆ ಅವತ್ತು ಸಿಗದೇ ಇರುವಂತಹ ಎವಿಡೆನ್ಸು ಇವತ್ತು ಸಮೀರ್ ಅವ್ರಿಗೆ ಹೇಗೆ ಸಿಗಕ್ಕೆ ಸಾಧ್ಯ? ಈ ವಿಡಿಯೋನ ಮಾಡಿರುವಂತಹ ಉದ್ದೇಶ ತುಂಬ ಸಿಂಪಲ್. ಈ ರೀತಿ ಒಂದು ಘಟನೆ ಆಲ್ರೆಡಿ ನಡೆದೋಗಿದೆ, ಆದರೆ ಆ ಘಟನೆ ಮತ್ತೆ ಆಗದೇ ಇರಲಿ. ಈ ಕೇಸ್ನ ಸಂಬಂಧಪಟ್ಟವರಿಗೆ, ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಲಿ ಹೀಗಂತ ಅಂದ್ಕೊಂಡೇ ಇಷ್ಟು ವರ್ಷ ಬಂದಿದ್ದೀವಿ, ಆದರೆ ಯಾವತ್ತೂ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇ ಇಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಅಪರಾಧಿಗಳಿಗೆ ಕರೆಕ್ಟಾಗಿ ಶಿಕ್ಷೆ ಆಗಲಿ, ಸಮೀರ್ ಅವ್ರಿಗೂ ಕೂಡ ಯಾವುದೇ ರೀತಿ ಹಾನಿ ಆಗದೆ ಈ ಕೇಸಿಂದ ಅವರು ಈಚೆ ಬರಲಿ ಅಂತ ಸಪೋರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಒಂದು ವಿಷಯನ ತುಂಬ ಕ್ಲಿಯರಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಪ್ರತಿಯೊಬ್ಬ ಕನ್ನಡ ಕಂಟೆಂಟ್ ಕ್ರಿಯೇಟರ್ಗಳು ಹಾಗೂ ಯೂಟ್ಯೂಬರ್ಸ್ಗಳು ನಾವು ನಮ್ಮ ಜಾಗನ, ಪವಿತ್ರವಾಗಿರುವಂತಹ ಕ್ಷೇತ್ರನ ನಾವಿಲ್ಲಿ ಬಿಟ್ಕೊಡ್ತಿಲ್ಲ, ಅಥವಾ ಅದ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ. ನಾವಿಲ್ಲಿ ಪ್ರತಿಯೊಬ್ಬರು ಮಾತಾಡ್ತಿರೋದು ಸೌಜನ್ಯ ಅವರ ಕೇಸ್ ಬಗ್ಗೆ, ಅವ್ರಿಗೆ ಸಿಗಬೇಕಾಗಿರುವಂತಹ ನ್ಯಾಯದ ಬಗ್ಗೆ. ನಾಳೆ ದಿನ ಯಾವುದೇ ರೀತಿಯ ಹೆಣ್ಣುಮಕ್ಳಿಗೆ ಇಂತಹ ಪರಿಸ್ಥಿತಿ ಬರದೇ ಇರಲಿ ಅಂತ ಅನ್ನೋ ಒಂದು ಪ್ರಿಕಾಷನ್ನ ತಗೊಳ್ಳಿಕ್ಕೋಸ್ಕರ ನಾವು ಈ ವಾಯ್ಸ್ನ ರೇಸ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಮುಖಾಂತರ ಸಮೀರ್ ಅವ್ರಿಗೆ ನಮ್ಮ ಬೆಂಬಲ ಇದೆ ಅಂತ ತಿಳಿಸ್ತಾ, ಅವ್ರು ಮಾಡಿರೋ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ನಿಮಗೂ ಕೂಡ ಏನಾದರೂ ಸ್ವಲ್ಪ ಮಾನವೀಯತೆ ಇದೆ ಅಂತ ಅನ್ನೋದಾದರೆ ಅಟ್ಲೀಸ್ಟ್ ಅದನ್ನ ಕೆಲವೊಂದಷ್ಟು ಜನಗಳಿಗೆ, ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳಿಗೆ ಅದನ್ನ ಶೇರ್ ಮಾಡಿ.